ಬರ್ತಾ ಇದೆ. ಜನ ಅವರಾಗೆ ತಿಳ್ಕೊಂಡು ಬೆಳಗ್ಗೆ 7 ಗಂಟೆಯಿಂದನೇ ಬಂದು ಪ್ರತಿಯೊಬ್ಬರು ವೋಟಿಂಗ್ ಮಾಡ್ತಾನೆ ಇದ್ದಾರೆ. ಈಗ ಆಲ್ರೆಡಿ 9% ಆಗಿದೆ. ಸಂಜೆ ಅಷ್ಟೊತ್ತಿಗೆ ಚೆನ್ನಾಗಾಗುತ್ತೆ. ಎಷ್ಟು ಪರ್ಸೆಂಟ್ ಆಗುತ್ತೆ ಸರ್? ಒಂದು 68 ಇಂದ 70 ಅಂತ ಬರ್ತದೆ. ನಿಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ವಿಶ್ವಾಸ ಇದೆ? 100% ಕಾನ್ಫಿಡೆಂಟ್. ಅವ್ರು ಮಾತಾಡ್ತಾ ಇದ್ದಾರೆ. ನಾವು ಇನ್ನೂ ಲೇಟ್ ಆಗುತ್ತೆ ಮತದಾನ ಮಾಡಿ. ಸರ್ ಬಿಸಿಲು ಮಳೆ ಗಾಳಿ ಅನ್ನೋದಕ್ಕಿಂತ ನಮ್ಮ ಒಂದು ದಿವಸ ಹೊರ ಬಂದ್ವಿ ಬಿಸಿಲಿಗೆ ಅಂತಂದ್ರೆ ದೇಶ ಉಳಿದ್ರೆ ನಾವು ಉಳಿತೀವಿ ಅನ್ನೋ ಕಾರಣಕ್ಕೋಸ್ಕರ ಜನ ಸ್ವಇಚ್ಛೆಯಿಂದನೇ ಬರ್ತಾರೆ ಸರ್. ಅಲ್ಲಿ ವಾರ್ಡಲ್ಲಿ ಎಷ್ಟು ಪರ್ಸೆಂಟ್ ರೈತ ಬರ್ತಾರೆ ಮತದಾನ? ಸರ್ ಪರ್ಸೆಂಟೇಜ್ ಅನ್ನೋದಕ್ಕಿಂತ ತಾವಾಗಿ ಬಂದು ಸ್ವಇಚ್ಛೆಯಿಂದ ವಯಸ್ಸಾದರ ಸಮೇತ ನಿನ್ನೆ ಮೊನ್ನೆ ನಾವು ವಾರ್ಡ್ಗಳಿಗೆ ಹೋದಾಗ ನಮ್ಮ ಸ್ವಂತ ದುಡ್ಡಿಂದ ಆಟೋ ಮಾಡಿಕೊಂಡು ನಾವು ಯಾರ್ದಾರ ಬೈಕ್ನಾಗ ಆಟೋದಲ್ಲಿ ಕಾರಲ್ಲಿ ಬರ್ತೇವೆ. ನೀವು ಯಾರು ಆಟ ಕಳಿಸೋ ಅವಶ್ಯಕತೆ ಇಲ್ಲ ಅಂತಂದು ಅವರಾಗೆ ಬರೋಂಥ ಚಾನ್ಸ್ ಐತೆ ನಮ್ಮಲ್ಲಿ. ಬೆಳಗ್ಗೆಯಿಂದ ನಾವು ನೋಡಿದಂಗೆ ಎಲ್ಲ ಯುವಕರು ಮತ್ತೆ ಮಧ್ಯಮ ಇವರೆಲ್ಲ ಜಾಸ್ತಿ ಆಗ್ತದೆ. ಹೌದು ಏನಾಗುತ್ತೆ ಯೂತ್ಸ್ ಅನ್ನೋದಕ್ಕಿಂತ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ದೇಶಾಭಿಮಾನ ಇರೋದ್ರಿಂದ ನಾವು ಉಳಿಬೇಕು, ನಮ್ಮ ದೇಶ ಉಳಿಬೇಕು ಅನ್ನೋದಕ್ಕೆ ಅವರಾಗೆ ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಕೊನೆಯದಾಗಿ ನಿಮ್ಮ ವಾರ್ಡ್ ಮತದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಪ್ರತಿಯೊಬ್ಬರು ತಾವಾಗಿ ಬಂದು ಮತದಾನ ಮಾಡ್ತೀವಿ ಅಂತಂದು ನಮಗೆ ಸಹಕರಿಸಿದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಸರ್ ನಿಮ್ಮ ಹೆಸರು? ಶ್ಯಾಮ್.